ಭಾರತೀಯ ಭಾರತೀಯ ಜನತಾ ಪಕ್ಷದ ಒಂದು ವಿಚಾರದಲ್ಲಿ ಒಬ್ಬ ಕಾರ್ಯಕರ್ತನಾಗಿ ಪಕ್ಷದ ವರಿಷ್ಠರು ಯಾವುದು ಅವರು ನನಗೆ ಜವಾಬ್ದಾರಿ ಕೊಡ್ತಾರೋ, ಇವತ್ತು ಹನುಮಂತನ ಹೋಗಿ ಹನುಮಂತಗಾಗಿ ನೀನು ಕೆಲಸ ಮಾಡಿದ್ರೆ ಕೆಲಸ ಮಾಡ್ತೇನೆ, ನಾಳೆ ನನಗೆ ಟಿಕೆಟ್ ನಾವು ಕೊಡಲ್ಲ, ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ನೀನು ಇಡೀ ಪಕ್ಷಕ್ಕೋಸ್ಕರ ದುಡಿಬೇಕು ಅಂದ್ರೂ ದುಡಿತೀನಿ. ಶ್ರೀರಾಮುಲನ್ನ ಹೋಗಿ ಗೆಲ್ಸ್ಕೊಂಡು ಬಾ ಅಂದ್ರೂ ಕೂಡ ಗೆಲ್ಲಿಸ್ತೀವಿ. ಗೆಲ್ಲೋದು ಸೋಲೋದು ಅನ್ನೋದು ಚುನಾವಣೆಯಲ್ಲಿ ಅವರವ್ರ ಶಕ್ತಿಗೆ ಅನುಗುಣವಾಗಿರುತ್ತೆ. ಪಕ್ಷ ನಾಳೆ ಶ್ರೀರಾಮುಲಗೋಸ್ಕರನೇ ನೀವು ಹೋಗಿ ಕೆಲಸ ಮಾಡಬೇಕು ಅಂದ್ರೂ ಕೂಡ ನಾನು ಮನಸ್ಫೂರ್ತಿಯಾಗಿ ನಾನು ಕೆಲಸ ಮಾಡಿ ಪಕ್ಷಕ್ಕೋಸ್ಕರ ಪಕ್ಷದ ವರಿಷ್ಠರ ಒಂದು ಆದೇಶದಂತೆಯೇ ನಾನು ನಡ್ಕೊತೀನಿ. ಯಾಕೆಂದರೆ ತಾವೆಲ್ಲ ಕೂಡ ಮಾಧ್ಯಮ ಸ್ನೇಹಿತರೆಲ್ಲ ಕೂಡ ಹಿಂದೆ ಜನಾರ್ದನ್ ರೆಡ್ಡಿ ಅವರು ಏನು ಹೇಳಿದರೆ ಅದಾಗುತ್ತೆ, ಜನಾರ್ದನ್ ರೆಡ್ಡಿ ಹೇಳಿದ್ದಾಗುತ್ತೆ, ಅದೆಲ್ಲ ಕೂಡ ಹಳೆ ಕತೆ, 20 ವರ್ಷದ ಹಿಂದೆ. ಇವತ್ತು ಜನಾರ್ದನ್ ರೆಡ್ಡಿ ಸಂಪೂರ್ಣವಾಗಿ ಪಕ್ಷಕ್ಕೆ ಇವತ್ತು ತಲೆಬಾಗಿ ಪಕ್ಷದ ಆನತಿಯಂತೆ ಪಕ್ಷಕ್ಕೆ ಒಂದು ಪಕ್ಷದ ವಿಚಾರದಲ್ಲಿ ಒಬ್ಬ ನಿಷ್ಠಾವಂತ ಕಾರ್ಯಕರ್ತನಾಗಿ ನಾನು ಕೆಲಸ ಮಾಡ್ತೀನಿ. ಆಗಲಿ ಇನ್ನೊಬ್ಬರ ಮೇಲೆ ಹೇಳಿ ಮೆಟ್ಲೇರುವಂತ ಒಂದು ಅವಶ್ಯಕತೆ ನನಗೆ ಇಲ್ಲ. ನೀವು ಹೇಳ್ತಿರೋ ಪ್ರಕಾರ ಶ್ರೀರಾಮುಲು ಅವರು ಪಕ್ಷ ವಿರೋಧಿ ನೀತಿಗಳನ್ನ ಅನುಸರಿಸುತ್ತಿದ್ದಾರೆ ಅನ್ನೋ ರೀತಿಯಲ್ಲಿ ಆಮೇಲೆ ನೀವು ನೋಡಿ ಒಂದು ವಿಷಯ ಬ್ರದರ್, ತಾವು ಅಲ್ಲ ಜೊತೆಗೆ ನೀವು ಅವ್ರನ್ನ ಬೆಳೆಸಿದ್ದು ಕೂಡ ನಿಜ ಅಂತ ಸಾಕಷ್ಟು ಜನರಿಗೆ ಗೊತ್ತಿದೆ, ಎಲ್ರಿಗೂ ಗೊತ್ತಿದೆ. ಆದ್ರೆ ಈ ಬಿರುಕು ಉಂಟಾಗೋದಕ್ಕೆ, ಈ ರೀತಿಯ ಸಂಬಂಧಗಳು ಒಡಕಾಗೋದಕ್ಕೆ ನಿಮ್ಮದೇ ಅಣಕೀಕರಣನ ಅಥವಾ ಅವ್ರ ಕಡೆಯಿಂದ ಸ್ಟಾರ್ಟ್ ಆಗಿದೆ ಅನ್ಸುತ್ತೆ? ನಿಮಗೆ ನಿಧಾನವಾಗಿ ಎಲ್ಲ ವಿಷಯಗಳು ಅದೇ ನಾನು ಹೇಳಿದ್ದೇನೆ. ಅಂದ್ರೆ ಇವತ್ತೇ ನಾನೆಲ್ಲ ಹೇಳಲಿಕ್ಕೆ ನಾನು 40 ವರ್ಷದ ಕತೆ ಒಂದೇ ದಿನದಲ್ಲಿ ಹೇಳೋದು ಕಷ್ಟ. ಮತ್ತೆ ನಾನು ನೆಕ್ಸ್ಟ್ ತುಂಬಾ ಡೀಟೇಲ್ಡ್ ಆಗಿ ಆ ಸಮಯ ಆ ಸಂದರ್ಭ ಬಂದಾಗ ತುಂಬಾ ಡೀಟೇಲ್ಡ್ ಆಗಿ ನಾನು ಹೇಳ್ತೇನೆ. ತಾವು ಒಂದು ಮಾತನ್ನು ಇವತ್ತು ಹೇಳಿದ್ದೇನೆ. ಅಲ್ಲಲ್ಲ ನಾನು ಇವಾಗ ಏನು ಹೇಳಿರೋದು, ನಾನು ಏನಾದ್ರು ರಹಸ್ಯವಾಗಿ ನಿಮ್ಮನ್ನು ರೂಮಲ್ಲಿ ಕರ್ಕೊಂಡು ಹೋಗಿ ಹೇಳಿಲ್ಲ ಬ್ರದರ್. ನಾನು ಓಪನ್ ಆಗಿ ಮಾತಾಡ್ತಾ ಇದ್ದೇನೆ. ನೋಡಿ ಅದೇ ಆ ಕಾರಣಗಳು ನಾನು ಹೇಳ್ತಾ ಇರೋದು, ಎಷ್ಟೆಷ್ಟು ಕಾರಣಗಳು ಇಟ್ಕೊಂಡು ಅದೆಲ್ಲದನ್ನು ತಕೊಂಡು ಬಂದು ನನ್ನ ತಲೆ ಮೇಲೆ ಇವತ್ತು ಪಕ್ಷ ನೀನು ಹೋಗಿ ಬಂಗಾರ ಹನುಮಂತ ಕೆಲಸ ಮಾಡಿದ್ರೆ ನಾನು ಮಾಡಿದ್ದೀನಿ. ನಾನು ಇವತ್ತು ನಾಳೆ ಶ್ರೀರಾಮುಲಗೋಸ್ಕರ ನೀನು ಕೆಲಸ ಮಾಡಿದ್ರೂ ನಾನು ಮಾಡ್ತೀನಿ. ನೋಡ್ರಿ, ಒಂದು ಶ್ರೀರಾಮುಲು ಬೇಕು ಅಂದ್ರೂ ಬೇಡ ಅಂತಂದ್ರು ಕೂಡ ಜನಾರ್ದನ್ ರೆಡ್ಡಿ ಅನ್ನೊಬ್ಬ ವ್ಯಕ್ತಿ ದೃಷ್ಟಿಯಲ್ಲಿ ಯಾವತ್ತಿಗೂ ಕೂಡ ನಾನೊಬ್ಬ ಸ್ನೇಹಿತ ಅಂತ ನಾನು ತೀರ್ಮಾನ ಮಾಡಿದ ಮೇಲೆ ಸಾಯೋವರೆಗೂ ಕೂಡ ನಾನು ಸ್ನೇಹಿತ ಅಂತಲೇ ನಾನು ಟ್ರೀಟ್ ಮಾಡ್ತೀನಿ. ಯಾವತ್ತೂ ನಾನು ಶತ್ರು ಅಂತ ನಾನು ಟ್ರೀಟ್ ಮಾಡೋದಿಲ್ಲ. ಬಟ್ ಆದರೆ ಒಂದು ವಿಪರ್ಯಾಸ ಅಂದರೆ ಶತ್ರುಗಳ ಜೊತೆಯಲ್ಲಿ ಕೈ ಜೋಡಿಸಿ ಇವತ್ತು ನೋಡಿ, ಈಗಾಗಲೇ ಇಡೀ ಬಳ್ಳಾರಿಯಲ್ಲಿ ಒಂದು ದೊಡ್ಡ ಸುದ್ದಿ ಹಬ್ಬಿದೆ. ಇವತ್ತು ಕಳೆದ ಒಂದು ಸುಮಾರು ತಿಂಗಳಿಂದ ನಾನು ಪಕ್ಷ ಬಿಡ್ತೀನಿ ಅನ್ನೋ ಮಾತು ಬಹಳ ತಪ್ಪು. ಅವ್ರು ನಿನ್ನೆ ಮಾತಾಡಿದ್ದು ಬಿಡಬೇಕು ಬಿಡಬಾರ್ದು ಅನ್ನೋಗ ಅದು ಅವ್ರ ವೈಯಕ್ತಿಕ, ಅದನ್ನು ಯಾರು ಮಾತಾಡ್ಲಿಕ್ಕಾಗಲ್ಲ. ಆದರೆ ಇವತ್ತು ಸಾಕಷ್ಟು ವಿಚಾರಗಳು ಇವತ್ತು ನಿಮಗೆ ನಾಳೆ ನಾಡಿದ್ರಲ್ಲಿ ಎಲ್ಲ ವಿಷಯಗಳು ಕೂಡ ಗೊತ್ತಾಗುತ್ತೆ. ಅವ್ರು ನಿಜವಾಗ್ಲೂ ಹೊರಗಡೆ ಹೋಗ್ಬೇಕು ಅಂತಿದ್ರೆ ಹೋಗೋದಿದ್ರೆ ಹೋಗ್ಲೆ, ನನ್ನ ಮೇಲೆ ಆರೋಪ ಮಾಡಿ ಹೋಗೋದು ಯಾಕೆ? ಅಂದ್ರೆ 40 ವರ್ಷಗಳು ನಾನು ಮಾಡಿರೋಂಥ ಎಲ್ಲದನ್ನ ನೀನು ಬಿಟ್ಟು ಹೋಗ್ಬೇಕು ಅನ್ನೋದೇ ನಿಜ ಆಯಿತು ಅಂತಂದ್ರೆ ನನ್ನ ಮೇಲೆ ನೀನು ಆರೋಪ ಮಾಡಿ ಹೋಗೋದು ಅದೆಷ್ಟು ಸರಿ ಅಂತ ನಾನು ಕೇಳ್ತಾ ಇದ್ದೀನಿ. ಇಲ್ಲ, ಅದು ನೋಡಿ, ಬಳ್ಳಾರಿ ಭಾಗದಲ್ಲಿ ಇವತ್ತು ಜಗಜ್ಜನಿತವಾಗಿ ಮನೆಗೂ ಇವತ್ತು ಆಲ್ರೆಡಿ ಜನ ಮಾತಾಡ್ತಾ ಇದ್ದಾರೆ ಸುಮಾರು ವಿಚಾರಗಳನ್ನು. ಅಂದ್ರೆ ಏನು ಡಿ ಕೆ ಶಿವಕುಮಾರ್ ಅವರು ಸತೀಶ್ ಜಾರಕಿಹೊಳಿ ಅವ್ರನ್ನ ಮಣಿಸೋದಕ್ಕೆ ಯಾರಾದರೂ ಒಬ್ಬರು ಬೇಕು ಅಂತೇಳಿ, ಅದು ಶ್ರೀರಾಮುಲನ್ನ ಹೇಗಾದರೂ ತಗೋಬೇಕು ಅಂತೇಳಿ ಶ್ರೀರಾಮುಲಿಗೆ ಇಲ್ಲಿ ಇರೋ ವಾತಾವರಣ ನೋಡಿಕೊಂಡು ಇದೆಲ್ಲ ಕೂಡ ನಾನೇ ಟಿವಿಗಳಲ್ಲಿ ನೋಡ್ತಾ ಇರೋದು. ಅದೇನು ನನಗೆ ನೇರವಾಗಿ ಬಂದು ಯಾರು ಹೇಳಿದ್ದಂತಲ್ಲ. ನಾನು ಹೇಳ್ತಾ ಇರೋದೇನೆಂದ್ರೆ, ನೀವು ಇರಬೇಕಾ ಬಿಡಬೇಕಾ ಅದು ನಿನಗೆ ಮತ್ತು ಪಕ್ಷಕ್ಕೆ ಬಿಟ್ಟಿದ್ದು. ಇದು ಜನಾರ್ದನ್ ರೆಡ್ಡಿ ವಿಚಾರ ಅಲ್ಲ. ಇದು ಅಲ್ಲ, ನಾನು ಹೇಳ್ತಾ ಇರೋದು ನನ್ನ ವಿಚಾರ ಅಲ್ಲ. ಅದು ನಿನ್ನ ಮನಸ್ಸಿಗೆ ಏನು ತೋಚುತ್ತೆ, ಏನು ಅನ್ನುತ್ತೆ, ಇರಬೇಕಾ ಅಥವಾ ಕಾಂಗ್ರೆಸ್ಗೆ ಹೋಗ್ತೀರಾ, ಇನ್ನೊಂದಕ್ಕೆ ಹೋಗ್ತೀರಾ, ಇನ್ನೊಂದು ಯಾವ ವಿಚಾರ ಏನನ್ನೋದು ಅದು ನಿನಗೆ ಬಿಟ್ಟಿದ್ದು. ಯಾಕಂದ್ರೆ ಅದು ವ್ಯಕ್ತಿ ಸ್ವಾತಂತ್ರ್ಯ ಅನ್ನೋದು ಇರುತ್ತೆ. ಆದರೆ ಹೋಗ್ತಾ ಹೋಗ್ತಾ 40 ವರ್ಷಗಳ ಕಾಲ ಜನಾರ್ದನ್ ರೆಡ್ಡಿ ಮಾಡಿದ್ದೆಲ್ಲದನ್ನು ಕೂಡ ಬೂದಿಯಲ್ಲಿ ಆಗ್ಬಿಟ್ಟು ನೇರವಾಗಿ ನನ್ನ ಮೇಲೆ ಆರೋಪ ಮಾಡಿ ಹೋಗ್ತಾ ಇರುವಂಥದ್ದು. ನಾನು ಕೊನೆಗೆ ಹೇಳೋದಂದ್ರೆ ಇಷ್ಟೇ, ಭಗವಂತನ ಮುಂದೆ ಹೋಗಿ